ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಾಲ್ಡ್ ಮಹಿಳೆಯರಿಗಾಗಿ ರೂಪಿಸಿರುವ ಭೂಮಿಕಾ ಕ್ಲಬ್ ವೇದಿಕೆಯ ವಿಶೇಷ ಕಾರ್ಯಕ್ರಮ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜ್ಞಾನ ಸಭಾಂಗಣದಲ್ಲಿ ನಡೆಯಿತು. ನಮಸ್ಕಾರ. ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಾಲ್ಡ್ ಆಯೋಜಿಸಿರುವಂತಹ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆನ್ಸ್ ಭೂಮಿಕಾ ಕ್ಲಬ್ ಅಸೋಸಿಯೇಟ್ ಸ್ಪಾನ್ಸರ್ ಇಂಡಿಯಾನಾ ಎಸ್ಜೆಎಂ ಹಾರ್ಟ್ ಸೆಂಟರ್. ಇವತ್ತು ಭೂಮಿಕಾ ಕ್ಲಬ್ ಕೋಟೆ ನಾಡು ಚಿತ್ರದುರ್ಗಕ್ಕೆ ಬಂದಿದ್ದೇವೆ. ಇವತ್ತು ಇಲ್ಲಿ ಸಾಕಷ್ಟು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೇವೆ. ಭೂಮಿಕಾ ಕ್ಲಬ್ ಅಂದರೆ ಗೊತ್ತಿದೆ, ನಾಡಿನ ನಾರಿಯರನ್ನು ಸಂಭ್ರಮಿಸುವಂತಹ ವೇದಿಕೆ. ಅದು ಹಾಡಾಗಿರಬಹುದು, ಡ್ಯಾನ್ಸ್ ಆಗಿರಬಹುದು, ಒಂದಷ್ಟು ಇನ್ಫಾರ್ಮೇಷನ್ಸ್ನ ಶೇರ್ ಮಾಡೋದಾಗಿರಬಹುದು, ಅಥವಾ ಒಬ್ಬ ಸೆಲೆಬ್ರಿಟಿ ಗೆಸ್ಟ್ ಆಗಿರಬಹುದು. ಇವತ್ತು ಕೂಡ ಬಿಗ್ ಬಾಸ್ ಫೇಮ್ನ ಸ್ಪಂದನ ಸೋಮಣ್ಣ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ. ಹಾಗಾದರೆ ಇವತ್ತಿನ ಸೆಷನ್ಸ್ ಯಾವ ರೀತಿ ಇರುತ್ತೆ, ಯಾವೆಲ್ಲ ಸೆಷನ್ಸ್ನ ನಮ್ಮ ಮಕ್ಕಳು ಮಹಿಳೆಯರು ಎಂಜಾಯ್ ಮಾಡಿದರೆ ಬನ್ನಿ ನೋಡೋಣ. ಫ್ರೀಡಮ್ ಆಯಿಲ್ ಸಹಯೋಗ, ಇಂಡಿಯಾನಾ ಎಸ್ಜೆಎಂ ಹಾರ್ಟ್ ಸೆಂಟರ್ ಸಹಯೋಗದಲ್ಲಿ ನಡೆದ ಭೂಮಿಕಾ ಕ್ಲಬ್ ಕಾರ್ಯಕ್ರಮ ಮಹಿಳೆಯರ ಭಾವನೆಗಳಿಗೆ ವೇದಿಕೆಯಾಯಿತು. ಮಾಹಿತಿ ನೀಡುವುದರ ಜೊತೆಗೆ ಮನರಂಜನೆಯನ್ನು ಒದಗಿಸಿತು. ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿ ಅತಿಥಿಯಾಗಿ ಪಾಲ್ಗೊಂಡಿದ್ದ ನಟಿ ಬಿಗ್ ಬಾಸ್ ಖ್ಯಾತಿಯ ಸ್ಪಂದನ ಸೋಮಣ್ಣ ಅವರು ಮಹಿಳೆಯರು ವಿದ್ಯಾರ್ಥಿನಿಯರ ಸಂಭ್ರಮವನ್ನು ಇಮ್ಮಡಿಗೊಳಿಸಿದರು. ಸುಮಾರು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ ಬಿಗ್ ಬಾಸ್ ಆದ್ಮೇಲೆ ಎಸ್ಪೆಷಲಿ, ಬಟ್ ಎಲ್ಲ ಹೆಣ್ಮಕ್ಳಿಗೋಸ್ಕರ ಮಾಡ್ತಿರೋ ಪ್ರೋಗ್ರಾಮ್ ಬಂದ್ರೆ ತುಂಬಾ ಖುಷಿ ಆಗ್ತದೆ. ಎಲ್ಲರಿಗೂ ಖುಷಿ ಆಗ್ತಿದ್ಯಾ? ಸುಮಾರು ಹೆಣ್ಮಕ್ಳ ಜೊತೆ ಕೆಲಸ ಮಾಡ್ತಿರ್ತೀನಿ. ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಇವತ್ತು ನನಗೆ ಮೇಕಪ್ ಮಾಡಿದವರು ಕೂಡ ಮೇಕಪ್ ಆರ್ಟಿಸ್ಟ್, ಡಿಸೈನರ್ಸ್ ಇದ್ದಾರೆ. ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳು ಇಷ್ಟು ಮುಂದೆ ಬಂದು ಇಷ್ಟು ಧೈರ್ಯವಾಗಿ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಯಾರು ಹೇಳದೇ ಇದ್ರೂ ಪರವಾಗಿಲ್ಲ, ಐ ಥಿಂಕ್ ಯು ಆರ್ ಆಲ್ ವಂಡರ್ಫುಲ್ ಬ್ಯೂಟಿಫುಲ್ ಲೇಡೀಸ್. ಸೆಲೆಬ್ರೇಟ್ ಮಾಡಿ, ನಿಮ್ಮನ್ನು ನೀವು ಇಷ್ಟಪಡಿ. ಯಾಕೆಂದರೆ ಸೊಸೈಟಿ ಯಾವಾಗಲೂ ಏನಾದ್ರು ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ, ಹೆಣ್ಮಕ್ಳ ಮೇಲೆ ಸ್ಪೆಷಲಿ. ನಾವು ಏನೇ ಮಾಡಿದ್ರೂ ಒಂದು ಕಂಪ್ಲೇಂಟ್ ಬಂದೇ ಬರುತ್ತೆ. ಬಟ್ ಯು ಹ್ಯಾವ್ ಟು ಲವ್ ಯೋರ್ ಸೆಲ್ಫ್. ಅದು ನನಗೆ ನನ್ನ ಜರ್ನಿಯಲ್ಲಿ ನನಗೆ ತುಂಬ ಹೆಲ್ಪ್ ಆಗಿ ಬಂದು ನನಗೆ ಯಾರೋ ಇನ್ಸ್ಪೈರ್ ಮಾಡಿದ್ದು. ನಮ್ಮನ್ನು ನಾವು ಇಷ್ಟಪಡಬೇಕು ಅಂತ. ಪ್ಲೀಸ್ ಲವ್ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಇಷ್ಟಪಡಿ, ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ. ಕಾರ್ಯಕ್ರಮ ಉದ್ಘಾಟಿಸಿದ ಡಿ ದೇವರಾಜ್ ಅರಸು ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಎಂಸಿ ಯಶಸ್ವಿನಿ, ಮಹಿಳೆ ಕುಟುಂಬದ ಆಧಾರ. ಇಂದಿನ ಸಮಾಜದಲ್ಲಿ ಹಣ ಎಷ್ಟಿದೆ ಅಂತ ಯಾರು ಕೇಳೋದಿಲ್ಲ, ಆದರೆ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಂತ ಹೇಳಿದರು. ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಸಮಾನರಾಗಿ ಬೆಳೆಸಬೇಕು, ಸಮಾನತೆಯನ್ನು ತಿಳಿಸಬೇಕು. ಹಾಗೆ ಆವಾಗ ಅವರಿಗೆ ಸರ್ವತೋಮುಖ ಬೆಳವಣಿಗೆ ಹೊಂದುತ್ತದೆ. ಯುವ ಪ್ರತಿಭೆ ತನ್ವಿ ನೀಡಿದ ಸಾಹಸಮಯ ನೃತ್ಯ ಪ್ರದರ್ಶನ ರೋಮಾಂಚನ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಹಾಗೆಯೇ ಸಿ ಸಂಗೀತ ಅವರ ಕುಚಿಪುಡಿ ನೃತ್ಯ ಎಲ್ಲರಿಗೂ ಮೆಚ್ಚುಗೆಯಾಯಿತು. ಸ್ವ ಉದ್ಯೋಗದ ಕುರಿತಂತೆ ರುಡ್ಸೆಟ್ ಸಂಸ್ಥೆಯ ನಿರ್ದೇಶಕ ಎಎಚ್ಟಿ ಬಸವರಾಜ್ ಮಾತನಾಡಿ, ಮಹಿಳೆಯರು ಸ್ವ ಉದ್ಯೋಗ ಕೈಗೊಳ್ಳಲು ಸಾಕಷ್ಟು ಅವಕಾಶಗಳಿವೆ. ಅದಕ್ಕಾಗಿ ರುಡ್ಸೆಟ್ ಸಂಸ್ಥೆ ಉಚಿತವಾಗಿ ತರಬೇತಿ ನೀಡ್ತಾ ಇದೆ ಅಂತ ಹೇಳಿದರು. ಇಲ್ಲಿವರೆಗೂ ನಮ್ಮ ಒಂದು ರೂಟ್ ಸೆಟ್ ಸಂಸ್ಥೆ 30,000ಕ್ಕೂ ಹೆಚ್ಚು ಜನರಿಗೆ ಒಂದು ಉದ್ಯೋಗವನ್ನು ಕಲಿಸಿಕೊಟ್ಟಿದೆ ಒಂದು ತರಬೇತಿಯ ಮುಖಾಂತರ. ಸೊ ಇದೇ ರೀತಿ ಒಬ್ಬ ಉದ್ಯೋನ್ಮುಖಿಯಾಗಿ ನಾವು ಪ್ರತಿ ಸಲ ಹೇಳ್ತಿರ್ತೇವೆ, ಎಜುಕೇಷನ್ ಕಾಂಟ್ ಗಿವ್ ಎನ್ ಎ ಲೈಫ್, ಬಟ್ ಸ್ಕಿಲ್ ಕ್ಯಾನ್ ಗಿವ್ ಎನ್ ಎ ಲೈಫ್. ಸೊ ಹಾಗಾಗಿ ಕೌಶಲ್ಯ ಅನ್ನೋದು ಏನಿದೆಯಲ್ಲ, ನಮಗೆ ನಿಜವಾಗ್ಲೂ ನಮಗೆ ಒಂದು ಜೀವನವನ್ನು ಕಟ್ಟಿಕೊಡಲಾಗಿದೆ. ನೇರ್ಲಗಿ ಫೌಂಡೇಶನ್ ಸಂಸ್ಥಾಪಕಿ ಮಮತಾ ನೇರ್ಲಗಿ ಮಾತನಾಡಿ, ಪ್ರಜಾವಾಣಿ ಪತ್ರಿಕೆ ರಾಜ್ಯಾದ್ಯಂತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಿದೆ. ಎಸ್ಎಸ್ಎಲ್ಸಿ, ಪಿಯುಸಿ ವಿದ್ಯಾರ್ಥಿಗಳಿಗೆ ಪತ್ರಿಕೆಯು ನೀಡುವ ವಿದ್ಯಾರ್ಥಿ ಮಾರ್ಗದರ್ಶಿ ಪುಟ ಪ್ರಸಿದ್ಧಿ ಪಡೆದಿದೆ. ಅದೇ ರೀತಿ ಮಹಿಳೆಯರನ್ನು ಒಂದೆಡೆ ಸೇರಿಸಿ ಅವರಿಗಾಗಿ ಭೂಮಿಕಾ ಕ್ಲಬ್ ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮೂಲಕ ಮಹಿಳಾ ಜಾಗೃತಿ ಮೂಡಿಸ್ತಾ ಇದೆ ಅಂತ ಹೇಳಿದರು. ಬಹಳಷ್ಟು ಜನ ಮಹಿಳೆಯರು ಸ್ಟೂಡೆಂಟ್ಸ್ ಇರೋದ್ರಿಂದ ಎಲ್ಲರಿಗೂ ಕೂಡ ಸೇಮ್ 24 hours ದೇವ್ರು ಕೊಟ್ಟಿದ್ದಾನೆ. ಯಾಕೆ ತುಂಬಾ ಫೇಮಸ್ ಆಗ್ತಾರೆ, ಯಾಕೆ ಆಗಲ್ಲ ಅಂತಂದ್ರೆ ನಾವು ಪ್ರಯತ್ನನೇ ಮಾಡಲ್ಲ, ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಮನುಷ್ಯತೆ ಅಂತ ಹೇಳಿ. ಸೊ ಹಾಗಾಗಿ ಸಿಕ್ಕುವಂತ ಅವಕಾಶವನ್ನ 100% ಬಳಸ್ಕೊಂಡು ಇರುವಂತ ಅವಕಾಶಗಳನ್ನ, ಕೊಟ್ಟಿರುವಂತ ಅವಕಾಶಗಳನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಡಿಯಾನಾ ಎಸ್ಜೆಎಂ ಹಾರ್ಟ್ ಸೆಂಟರ್ನ ಹೃದ್ರೋಗ ತಜ್ಞ ಡಾಕ್ಟರ್ ಆರ್ಎಸ್ ಕಾರ್ತಿಕ್ ಉಪನ್ಯಾಸ ನೀಡಿ ಮಹಿಳೆಯರು ಎಷ್ಟು ಜಾಗರೂಕರಾಗಿ ಇರಬೇಕು ಅಂತ ಎಚ್ಚರಿಕೆ ನೀಡಿದರು. ಎಲ್ಲರಿಗೂ ಹಾರ್ಟ್ ಅಂದರೆ ಏನು, ಅದರ ಪ್ರಾಬ್ಲಮ್ಸ್ ಏನು, ಅದಕ್ಕೆ ಏನು ಎಮರ್ಜೆನ್ಸೀಸ್ ಆಗುತ್ತೆ, ಆದ್ಮೇಲೆ ಮುಂದೆ ಏನು ಅನ್ನೋದು ಬೇಕಾಗುತ್ತೆ.
ಚಿತ್ರದುರ್ಗದಲ್ಲಿ ಈಗ ಒಂದು 3.5-4 years ಮುಂಚೆ ಪ್ರಾಬಬ್ಲಿ ಕಾರ್ಡಿಯಾಕ್ ಎಮರ್ಜೆನ್ಸೀಸ್ ಬಗ್ಗೆ ಹಾರ್ಟ್ ಕೇರ್ ಏನೂ ಇರಲೇ ಇಲ್ಲ, ದರ್ ವಾಸ್ ನೋ ಕ್ಯಾತ್ ಲ್ಯಾಬ್. ಫಾರ್ಚುನೇಟ್ಲಿ ಈಗ ಕ್ಯಾತ್ ಲ್ಯಾಬ್ ಅನ್ನೋದಿದೆ, ಏನು ಎಮರ್ಜೆನ್ಸೀಸ್ ಅನ್ನೋದು ಅವ್ರು ಟ್ರೀಟ್ ಮಾಡೋದಕ್ಕೆ ಅಟ್ಲೀಸ್ಟ್ ಫೆಸಿಲಿಟಿ ಇದೆ. ಸರ್ಕಾರಿ ಕಲಾ ಕಾಲೇಜು ಪ್ರಾಧ್ಯಾಪಕಿ PS ಮೇಘನಾ ಹಾಗೂ ರುಡ್ಸೆಟ್ ವಿದ್ಯಾರ್ಥಿ ತ್ರಿಷಾ ಅವರ ನಡುವೆ ಉಪ್ಪಿಟ್ಟು ತಯಾರಿಕೆಯಲ್ಲಿ ತೀವ್ರ ಸ್ಪರ್ಧೆ ನಡೆಯಿತು. ತ್ರಿಷಾ ಅವರು ಈ ಸ್ಪರ್ಧೆಯಲ್ಲಿ ವಿಜೇತರಾದರು. ಮಧು ಸಜ್ಜನ್ ಅವರು ಪ್ರಜಾವಾಣಿ ಸಿನಿ ಸಮ್ಮಾನ ಕಾರ್ಯಕ್ರಮದಲ್ಲಿ VVIP ಅತಿಥಿಯಾಗಿ ಪಾಲ್ಗೊಳ್ಳುವ ಅವಕಾಶ ಪಡೆದರು. ಲಕ್ಕಿ ಡ್ರಾನಲ್ಲಿ ಗೆದ್ದು ಕಲಾ ಕಾಲೇಜು ಪ್ರಾಧ್ಯಾಪಕಿ CY ಯಶೋಧ ಅವರು ಅಚ್ಚರಿಯ ಉಡುಗೊರೆಯಾಗಿ ವಾಟರ್ ಪ್ಯೂರಿಫೈಯರ್ ತಮ್ಮದಾಗಿಸಿಕೊಂಡರು. ಇನ್ನು ಭೂಮಿಕಾ ಕ್ಲಬ್ನಲ್ಲಿ ಭಾಗವಹಿಸಿದ ಮಹಿಳೆಯರು ಈ ಕಾರ್ಯಕ್ರಮ ಎಷ್ಟು ಉಪಯೋಗಕಾರಿಯಾಗಿತ್ತು ಅಂತ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಸೊ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬಂತು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲಕ್ಕಿ ಡ್ರಾ ವಿನ್ ಆಗ್ತೀನಿ ಅಂತ. ಫಂಕ್ಷನ್ ಕೂಡ ಬೆಳಗ್ಗೆಯಿಂದ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಬಂತು. ಸಪೋರ್ಟ್ ಮಾಡಿದವರು ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ನಾನು ಹೋದ ಸರಿನೂ ಭೂಮಿಕಾ ಕ್ಲಬ್ಬಲ್ಲಿ ಅಟೆಂಡ್ ಮಾಡಿದ್ದೆ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ಸರಿನೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳಿಗೆ ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದ್ರಿ, ಡ್ಯಾನ್ಸಿಗೆ ಎಲ್ಲದಕ್ಕೂ ತುಂಬ ಖುಷಿ ಆಯಿತು. ಎಲ್ಲ ಉತ್ತೇಜನಕಾರಿಯಾದ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ. ನಮಗೂ ತುಂಬ ಖುಷಿ ಆಯಿತು ಇಲ್ಲಿ ಬಂದು ಭಾಗವಹಿಸಿದ್ದಕ್ಕೆ. ತುಂಬ ಚೆನ್ನಾಗಿದೆ. ನಮ್ಮ ಸ್ಟೂಡೆಂಟ್ಸೂ ಭಾಗವಹಿಸಿದ್ರು, ಅವರಿಗೆ ಫಸ್ಟ್ ಪ್ರೈಸ್ ಬಂದಿದೆ. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ನನಗೆ ಇದರಲ್ಲಿ ಅಂದರೆ ಭೂಮಿಕಾ ಕ್ಲಬ್ಬಲ್ಲಿ ಇಲ್ಲಿ ಎಷ್ಟೋ ಜನಕ್ಕೆ ಸ್ಟೂಡೆಂಟ್ಸ್ಗಾಗಲಿ ಅವರ ಎಜುಕೇಷನ್ ಬಗ್ಗೆ ಮತ್ತು ಅವ್ರ ಹೆಲ್ತ್ ಬಗ್ಗೆ ಮತ್ತು ಅವ್ರಿಗೆ ಏನು ಬೆನಿಫಿಟ್ಸ್ ಇದೆ ಅಂತ ಎಲ್ಲರಿಗೂ, ಅಂದರೆ ಒಬ್ಬೊಬ್ರಿಗೆ ಮಹಿಳೆಯರಿಗೆ ಸುಮ್ಮನೆ ಅಡುಗೆ ಮಾಡಿ ಮನೇಲಿರೋದಲ್ಲ, ಇಲ್ಲಿ ಒಬ್ಬೊಬ್ಬರಿಗೆ ಸಿಂಗಿಂಗ್ ಟ್ಯಾಲೆಂಟ್ ಇದೆ, ಒಬ್ರಿಗೆ ಡ್ಯಾನ್ಸ್ ಟ್ಯಾಲೆಂಟ್ ಇದೆ, ಎಲ್ಲರಿಗೂ ಸಹ ಅದನ್ನು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಭೂಮಿಕಾ ಕ್ಲಬ್ ಅವರಿಗೆ ನಾನು ತುಂಬ ಧನ್ಯವಾದನ ನಾನು ತಿಳಿಸ್ತಿದ್ದೀನಿ. ನೋಡಿದ್ರಲ್ಲ ಇವತ್ತಿನ ಭೂಮಿಕಾ ಕ್ಲಬ್ ಹೇಗಿತ್ತು ಅಂತ. ಹಾರ್ಟ್ ಹೆಲ್ತ್ ಬಗ್ಗೆ ತಿಳ್ಕೊಂಡ್ವಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ, ಜೊತೆಗೆ ಸ್ಪಂದನ ಸೋಮಣ್ಣ ತಾಯಿಯ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದ್ರು. ಆ್ಯಂಡ್ ಇವತ್ತಿನ ಎಲ್ಲ ಗೆಸ್ಟು ಕೂಡ ವಿಮೆನ್ಸ್ ಡೇ ಸ್ಪೆಷಲ್ ಆಗಿರೋ ಅಂದ್ರೆ ಮಹಿಳೆಯರ ಇಂಪಾರ್ಟೆನ್ಸ್ ಬಗ್ಗೆ ಶೇರ್ ಮಾಡಿದ್ರು, ಹಾಡಿದ್ರು, ಕುಣಿದ್ರು, ಹಾಗೆಯೇ ಸ್ಪೆಷಲ್ ಸ್ಕಿಟ್ ಕೂಡ ಎಲ್ರಿಗೂ ಕೂಡ ತುಂಬಾ ಇಂಪ್ರೆಸ್ ಆಯಿತು. ಮುಂದಿನ ಭೂಮಿಕಾ ಕ್ಲಬ್ನಲ್ಲಿ ಮತ್ತೊಂದು ಜಿಲ್ಲೆ ಅಥವಾ ಮತ್ತೊಂದು ಊರಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಭೂಮಿಕಾ ಕ್ಲಬ್ನ ಇತರೆ ಕಾರ್ಯಕ್ರಮಗಳ ಕುರಿತು ಮಾಹಿತಿಗಾಗಿ ಪ್ರಜಾವಾಣಿ.netಗೆ ಲಾಗಿನ್ ಆಗಿ.